ಮೇಜರ್ ಬ್ರೇಕಿಂಗ್ ನ್ಯೂಸ್ ಇದು. ವಿಮಾನ ದುರಂತದಲ್ಲಿ ಒಬ್ಬ ಅಚ್ಚರಿಯ ರೀತಿಯಲ್ಲಿ ಪಾರಾಗಿದ್ದಾನೆ. ಈತನ ಜೀವ ಎಷ್ಟು ಗಟ್ಟಿ ಇದ್ರೆ ಬದುಕಿದ್ದಾನೆ ಅಂತ ನೀವು ಅರ್ಥ ಮಾಡ್ಕೊಂಬಿಡಿ. ನಿಜವಾದ ಮೃತ್ಯುಂಜಯ ವಿಮಾನದ 11A ಇದು ಆ ಪ್ರಯಾಣಿಸಿದಂತಹ ಸೀಟಿನ ನಂಬರ್. ಕಣ್ಣು ಎದೆ ಕಾಲಿಗೆ ಸಣ್ಣ ಪ್ರಮಾಣದಲ್ಲಿ ಗಾಯ ಆಗಿದೆ. ಈ ವ್ಯಕ್ತಿ ಹೆಸರು ರಮೇಶ್ ವಿಶ್ವಾಸ್ ಅಂತ, 20 ವರ್ಷಗಳಿಂದ ಲಂಡನ್ನಲ್ಲಿ ವಾಸ ಇರತಕ್ಕಂಥದ್ದು. ಇದೇ ಮನುಷ್ಯ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಜಿಗಿದು ಪಾರಾಗಿರುವ ಬಗ್ಗೆ ಮಾಹಿತಿ ಇದೆ. ವಿಮಾನ ಬಿದ್ದ ಮೇಲೆ ಎಮರ್ಜೆನ್ಸಿ ಎಕ್ಸಿಟ್ನ ಕಡೆಯಿಂದ ಈ ಮನುಷ್ಯ ಹಾರಿಬಿಟ್ಟಿದ್ದಾನೆ. ಅಂದರೆ ನಿಮಗೆ ಅಪಾರ ಪ್ರಮಾಣದ ಬೆಂಕಿ, ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸ್ಕೊಂಡಿತ್ತು, ದಟ್ಟವಾದಂಥ ಹೊಗೆ ಇರುತ್ತೆ. ನಿಮಗೆ ಎಷ್ಟೋ ಬಾರಿಯ ಬೆಂಕಿ ಕೊಲ್ಲದೇ ಇದ್ದರೂ ನಿಮ್ಮನ್ನು ಆ ಹೊಗೆನೇ ಸಾಕು, ಉಸಿರಾಡೋಕ್ಕಾಗಲ್ಲ ಅಲ್ಲ, ನಿಮ್ಮ ಲಂಗ್ಸ್ ಬ್ಲಾಕ್ ಆಗಿಬಿಡ್ತವೆ. ನಮ್ಮ ಬಾಡಿಗೆ ಬೇಕಿರೋದು ಆಕ್ಸಿಜನ್ ಅಲ್ವಾ, ಅದು ಸಿಕ್ಕಿಲ್ಲ ಅಂದಾಗ, ಅದು ಬೇರೆ ಶುರುವಾದಾಗ ಅದು ಬ್ಲಾಕ್ ಆಗುತ್ತೆ. ಆದರೆ ಈ ಮನುಷ್ಯ ಅದಕ್ಕೆ ಅವಕಾಶವೇ ಕೊಡದ ರೀತಿಯಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಟಿಂದ ಜಿಗಿದು ಪಾರಾಗಿರೋದು, ಈ ಥರದ್ದು ಒಂಥರ ರೇರೆಸ್ಟ್ ಆಫ್ ದಿ ರೇರ್ ಅಂತ. ಇದೇ ಥರ ಎಷ್ಟೊಂದು ಜನ ಬದುಕಿದ್ರು ನಾನು ಖುಷಿ ಪಡ್ತಿದ್ದೆ. ಇದು ಹೇಗೆ ಅಂತ ಇದು ಸುನಿಲ್, ರಮೇಶ್ ವಿಶ್ವಾಸ್ ಬದುಕಿರೋ ಬಗ್ಗೆ. ಕಣ್ಣಿಗೆ, ಎದೆಗೆ, ಕಾಲಿಗೆ ಗಂಭೀರ ಸ್ವಲ್ಪದ ಗಾಯ ಆಗಿದೆ, ಇರಲಿ, ಆದರೆ ಔಟ್ ಆಫ್ ಡೇಂಜರ್ ಅನ್ನೋ ಲೆಕ್ಕದಲ್ಲಿ ಈ ಒಂದು ವಿಚಾರ ಬರುತ್ತೆ ಅಂತ. ಅದು ನಿಜವಾಗ್ಲೂ ಆಗಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಎ ಮಿರಕಲ್. ಬರೀ ಇದು ಒಂದು ಏರ್ ಕ್ರಾಶ್ ಅಂತಲ್ಲ, ಇದು ಇಟ್ ವಿಲ್ ಬಿ ಎ ಮಿರಕಲ್ ಇನ್ ಏವಿಯೇಷನ್ ಹಿಸ್ಟ್ರಿ. ಓಕೆ, ಯಾಕಂದ್ರೆ ಯಾರು ಉಳಿದಿಲ್ಲ. ಏವಿಯೇಷನ್ ಹಿಸ್ಟ್ರಿಲೇ ಮಿರಾಕಲ್ ಆಗ್ಬಿಡುತ್ತೆ ಇದು. ಜನರಲಿ ಏರ್ ಕ್ರಾಶಸ್ ನಾನು ಆಗಲೇ ಹೇಳಿದಾಗೆ ಸರ್ವೈವ್ ಆಗೋದು ತುಂಬ ಕಷ್ಟ. ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ, ಬಿದ್ದ ತಕ್ಷಣ ಅಷ್ಟು ಫ್ಯೂಯಲ್ ಇರುತ್ತೆ. 1,26,000 ಲೀಟರ್ ಅದರ ಫ್ಯೂಯಲ್ ಕೆಪಾಸಿಟಿ, ATF. ಅದರ ಫ್ಯೂಯಲ್ ಕೆಪಾಸಿಟಿ, ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ಕರಿತೀವಿ ನಾವು ಅದನ್ನು. ಅದರ ಫ್ಯೂಯಲ್ ಕೆಪಾಸಿಟಿ, ಅದರ ತೂಕವೇ ಅಷ್ಟಿರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 1,26,000 ಲೀಟರ್, 1,26,900 ಲೀಟರ್ ಅದರದ್ದು ಫ್ಯೂಯಲ್ ಕೆಪಾಸಿಟಿ. ಎರಡು ಮೈನ್ ಟ್ಯಾಂಕ್ಸ್ ಇರುತ್ತೆ, ಇನ್ನೊಂದು ಸೆಂಟರ್ ಟ್ಯಾಂಕ್ ಇರುತ್ತೆ. ಅಷ್ಟು ತಗೊಂಡು ಒಂದು ಏರ್ಕ್ರಾಫ್ಟ್ ಜಿಗಿಬೇಕು, ಹಾರಿದೆ ಅಂದ್ರೆ ಎಂಜಿನ್ ಅಲ್ಲಿ ಅದರಲ್ಲಿ ಥ್ರಸ್ಟ್ ಇನ್ ಎಷ್ಟು ಇರಬೇಡ ಅದನ್ನ ಹಾರಿಸ್ಬೇಕಂತ ಹೇಳಿದ್ರೆ, ಅಂಡ್ ಸಿಸ್ಟಮ್ ಎಷ್ಟು ರಗೆಡ್ ಇರಬೇಡ. ಅಂಡ್ ಇಫ್ ಹೀಸ್ ಸರ್ವೈವ್ ಆಗಿದ್ದಾರೆ ಅಂತ ಹೇಳಿದ್ರೆ ದೆನ್ ಇಟ್ಸ್ ಗ್ರೇಟೆಸ್ಟ್ ಮಿರಾಕಲ್. ಇದನ್ನ ನಾವು ಅದೇ ರೀತಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಒಂದು ಎರಡು, ಸೀಟ್ ನಂಬರ್ 11A ಅಂದರೆ ಅಲ್ಲಿ ಎಮರ್ಜೆನ್ಸಿ ಇದೆ ಅಂದರೆ ಸಮ್ವೇರ್ ಹಿ ವಾಸ್ ಇನ್ ದ ಫ್ರಂಟ್. ಪ್ರಾಬಬ್ಲಿ ಕ್ರ್ಯಾಶ್ ಆದ ತಕ್ಷಣ ಬೆಂಕಿ ಕ್ಯಾಚ್ ಆಗಕ್ಕೆ ಮುಂಚೆ ಹಿ ಗಾಟ್ ದಟ್ ಆಪರ್ಚುನಿಟಿ, ಗೊತ್ತಾಗಿದೆ ಸಮಥಿಂಗ್ ಈಸ್ ಹ್ಯಾಪನಿಂಗ್, ಹಿ ಪುಲ್ಡ್ ಇಟ್, ಕೇಮ್ ಔಟ್. ಪ್ರಾಬಬ್ಲಿ ಇದಾಗಿರ್ಬೋದು, ಬಟ್ ಯು ನೆವರ್ ನೋ. ನಾವೇನೂ ಪ್ರಿಯೆಂಪ್ಟ್ ಮಾಡೋಕ್ಕಾಗಲ್ಲ. ಈಗ ಒಂದು ಸಿಚುವೇಶನ್ ಆಗಿದೆ. ಮೊರಾರ್ಜಿ ದೇಸಾಯಿ ಒಮ್ಮೆ ಈ ಥರ ಇದೇ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಂತೆ. ಅವಾಗ ಯಾರೋ ಸುಮ್ಮನೆ ಕಿಚಾಯಿಸಕ್ಕೆ ಒಂದು ಮಾತು ಕೇಳಿದ್ದಿತ್ತು, ಅಕಸ್ಮಾತ್ ಈ ವಿಮಾನ ಬಿದ್ದು ಹೋಗ್ಬಿಟ್ರೆ ಏನು ಕತೆ ಮೊರಾರ್ಜಿ ದೇಸಾಯಿ ಅವರು ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಸಾವು ಬರ್ಲಿಕ್ಕೆ ಮುಂಚೆ ನೀನು ಸಾಯೋಕ್ಕಾಗಲ್ಲ ಅಂತ. ಸಾವು ಬರ್ಲಿಕ್ಕಿಂತ ಮುಂಚೆ ನೀನು ವಿಮಾನ ಬಿದ್ದರೂ ಅಷ್ಟೇ, ಏನಾದರೂ ಅಷ್ಟೇ, ನೀನು ಸಾಯಕ್ಕಾಗಲ್ಲ ಅಂತ ಹೇಳಿದ್ರು. ಯು ಆರ್ ಡೆಡ್ ಓನ್ಲಿ ವೆನ್ ಯು ಆರ್ ಡೆಡ್. ಕರೆಕ್ಟ್. ಅದಕ್ಕೆ ಮುಂಚೆ ಯು ಆರ್ ನೆವರ್ ಡೆಡ್ ಬಿಫೋರ್. ಆ ಥರ ಈ ಮನುಷ್ಯನ ಪಾಲಿಗೂ, ರಮೇಶ್ ವಿಶ್ವಾಸ್ ಅನ್ನೋ ವ್ಯಕ್ತಿಯ ಪಾಲಿಗೂ ಕೂಡ ಸಾವು ಬಂದಿಲ್ಲ ಅವರಿಗೆ. ಹಾಗಾಗಿ ಇದು ಮಿರಾಕಲ್ ಆಗಿ ಒಂದು ಅಚ್ಚರಿಯ ರೀತಿಯಲ್ಲಿ ಈ ದುರ್ಘಟನೆಯಿಂದ ಪಾರಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ನೋಡಿ. 1978 ಮುಂಬೈ ಕರಾವಳಿಯಲ್ಲಿ ವಿಮಾನ ಬಿದ್ದು ಹೋಗ್ಬಿಡುತ್ತೆ. 213 ಜನ ಸಾವನ್ನಪ್ಪಿದ್ರು. 1978 ಮಾತಾಡ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ 46 ಇಯರ್ಸ್ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆ. ಇನ್ನೊಂದು ಕಡೆ 1988 ಅಹಮದಾಬಾದಲ್ಲಿ ಟ್ರಾಜಿಡಿ ಆಗುತ್ತೆ, 133 ಜನ ಸತ್ತಿರ್ತಾರೆ ಅವತ್ತು. ಇನ್ನೊಂದು ಕಡೆ 1990 ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಆಗ್ಬಿಡುತ್ತೆ ದುರಂತ. ಇದು ಯಾರು ಮರ್ತಿರ್ಲಿಕ್ಕಿಲ್ಲ. 1990 ಬೆಂಗಳೂರು ಏರ್ಪೋರ್ಟ್ ದುರಂತ ಇದು, 92 ಜನ ಸಾವನ್ನಪ್ಪುತ್ತಾರೆ. 1991 ಇಂಫಾಲದಲ್ಲಿ ಅಪಘಾತ ಆಗುತ್ತೆ, 69 ಜನ ದುರ್ಮರಣಕ್ಕೆ ಈಡಾಗ್ತಾರೆ ಅವತ್ತು. 1996 ಹರಿಯಾಣದಲ್ಲಿ ಅಪಘಾತ ಆಗುತ್ತೆ, 349 ಜನ ಸಾವನ್ನಪ್ಪುತ್ತಾರೆ. ಇನ್ನು 2010 ತೀರಾ ಇತ್ತೀಚಿನದು ಟೇಬಲ್ ಟಾಪ್ ಏರ್ಪೋರ್ಟ್ ಮಂಗಳೂರಲ್ಲಿ ಒಂದು ವಿಮಾನ ದುರಂತ ನಡೆದು ಹೋಗುತ್ತೆ. ಇವತ್ತು ಅದರ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ, ಆ ಟೇಬಲ್ ಟಾಪ್ ಅಲ್ಲಿ ಆ ಪಕ್ಕದ ಒಂದು ಕಾಲೇಜು ಮೈದಾನದಲ್ಲಿ ಸಾಲಾಗ ಡೆಡ್ ಬಾಡಿ ಇಟ್ಟಿದ್ರಂತೆ. ಅಲ್ಲಿನ ಶಾಲೆಯ ಮಕ್ಕಳು, ಆ ಕಾಲೇಜಿನ ಮಕ್ಕಳು ಕೂಡ ಎಷ್ಟೋ ಜನ ಇವತ್ತಿಗೂ ಆ ಒಂದು ಭಯದಿಂದ ಆಚೆ ಬಂದಿಲ್ಲ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಇಲ್ಲಿ 241 ಜನ ಸಾವನ್ನಪ್ಪಿದಾರಲ್ವಾ, ಸಾಲಾಗಿ ಆ ಹೆಣಗಳ ರಾಶಿಯನ್ನು ಇಟ್ಟುಬಿಟ್ರೆ ಅಲ್ಲಿ ಓಡಾಡೋರಿಗೆ ಒಂದು ಗಾಬರಿ ಆಗಿಬಿಡ್ತಾರೆ. ಆ ಟೇಬಲ್ ಟಾಪು ಅದರ ಮಿತಿ ಕಡಿಮೆ ಇರುತ್ತೆ. ನೀವು ಎಲ್ಲಿ ಯಾವ ಪಾಯಿಂಟಲ್ಲಿ ಬ್ಯಾಕ್ ವೀಲ್ ಲ್ಯಾಂಡ್ ಆಗಬೇಕು ಅಲ್ಲೇ ಲ್ಯಾಂಡ್ ಆಗಬೇಕು, ನೋಸ್ ಕಡೆಯ ವೀಲ್ ಎಲ್ಲಿ ಲ್ಯಾಂಡ್ ಆಗಬೇಕು ಅಲ್ಲೇ ಲ್ಯಾಂಡ್ ಆದರೆ ಮಾತ್ರ ಸೇಫ್ ಅಂತ. ಇಲ್ಲದೆ ಹೋದರೆ ಅದು ಜಾರ್ಕೊಂಡು ಹೋಗಿ ಪ್ರಪಾತಕ್ಕೆ ಉರುಳ್ಬಿಟ್ಟಿತ್ತು ಅವತ್ತಿಗೆ. ಹೌದು, ಇದ್ರ ಬಗ್ಗೆ ಒಂದು ಹೇಳಬೇಕು ನಾನು. ಒಂದು ಲ್ಯಾಂಡಿಂಗ್ ಅಂತ ಏನು ನಡೆಯುತ್ತಲ್ಲ, ಅದಕ್ಕೆ ಯಾವುದೇ ಏರ್ಕ್ರಾಫ್ಟ್ ಆಗಲಿ, ಅಂದರೆ ಜನರಲಿ ನಾನು ಐ ಆಮ್ ಟಾಕಿಂಗ್ ಆಫ್ ಈ ಸಿವಿಲ್ ಏರ್ಕ್ರಾಫ್ಟ್ಸ್ ಏನಿರುತ್ತಲ್ಲ, ಪ್ಯಾಸೆಂಜರ್ ಏರ್ಕ್ರಾಫ್ಟ್ಸ್ ಇರುತ್ತಲ್ಲ,
ಒಂದು ಸಿಸ್ಟಮ್ ಇರುತ್ತೆ, ಅದನ್ನು ILS ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ನಾನು ಲ್ಯಾಂಡಿಂಗ್ ಬಗ್ಗೆ ಮಾತಾಡ್ತೀನಿ. ಈಗ ಮಂಗಳೂರಲ್ಲಿ ನೀವು ಹೇಳಿದ್ರಲ್ಲ, ಈಗ ಏರ್ಕ್ರಾಫ್ಟ್ ಅಂದರೆ ಒಂದು ಏರೋಪ್ಲೇನ್ ಅಂತ ನಾವೇನು ಕರಿತೀವಿ, ಇಟ್ಸ್ ಕಾಂಬಿನೇಷನ್ ಆಫ್ ಸಿಸ್ಟಮ್ಸ್. ಓಕೆ, ಪ್ರತಿಯೊಂದು ಸಿಸ್ಟಮ್ ಕರೆಕ್ಟಾಗಿ ಆಯಾ ಟೈಮ್ಗೇನೆ ಕೆಲಸ ಮಾಡಬೇಕು. ಓಕೆ, ಆ ಟೈಮ್ ಬಿಟ್ಟರೆ, ಯಾಕಂದರೆ ಒಂದು ಸ್ವಲ್ಪ ಮುಂದೆ ಹೋಗಿ ರಿಸ್ಟ್ರಿಕ್ಟೆಡ್ ಏರ್ ಸ್ಟ್ರಿಪ್ಸಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಟಚ್ ಡೌನ್ ಆದರೂ ಕೂಡ ಓಕೆ, ಅವರು ಓವರ್ ರನ್ ಆಗಿಬಿಡ್ತಾರೆ ಯಾವುದನ್ನ ರನ್ವೇನ. ಓಕೆ. ಸೊ ILS ಅಂತ ಏನು ಕರಿತೀವಿ, ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ. ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಪೈಲಟ್ಗೆ ಹೆಲ್ಪ್ ಮಾಡುತ್ತೆ. ಎಕ್ಸಾಕ್ಟ್ಲಿ, ಅಂದರೆ ಅವರು ಕಾಣಿಸ್ತಾ ಇರುತ್ತೆ, ರನ್ವೇ ಕಾಣಿಸ್ತಾ ಇರುತ್ತೆ, ಕರೆಕ್ಟಾಗಿ ಅದಕ್ಕೆ ಝೀರೋ ಇನ್ ಆಗಿ ಈ ರೀತಿ ನಾವೊಂದು ರೈಫಲ್ನ ನಾವು ಟಾರ್ಗೆಟ್ ಮಾಡ್ತೀವಲ್ಲ, ಒಂದು ಬಂದೂಕ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತೀವಲ್ಲ ಆ ರೀತಿ ಪ್ರಾಪರಾಗಿ ಅದು ಕರೆಕ್ಟಾಗಿ ಅಲೈನ್ ಆಗಿಬಿಟ್ಟು ವೇರಿಯಸ್ ಅದರಲ್ಲಿ ಕಲರ್ ಬ್ಯಾಂಡ್ಸ್ ಇರುತ್ತೆ. ಅದು ಪೈಲಟ್ಸ್ಗೆ ಗೊತ್ತಿರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗಲ್ಲ ತುಂಬ ಜನಕ್ಕೆ. ಅದು ಆ ಕರೆಕ್ಟಾಗಿ ಅದನ್ನು ಹೋಗಿ ಆ ಬ್ಯಾಂಡ್ ಬೇಸ್ಡ್ ಇದರಲ್ಲಿ ಅಷ್ಟೇ ಆಲ್ಟಿಟ್ಯೂಡ್ಗೆ ಹೋಗಿ ಅವ್ರು ಲ್ಯಾಂಡ್ ಮಾಡಬೇಕು. ಅಷ್ಟು ಆ್ಯಕ್ಯುರೇಟ್ ಇರುತ್ತೆ ಪ್ರೊಸೀಜರ್. ಅರ್ಥ ಆಯ್ತಾ? ಸೊ ಈಗ ಅಲ್ಲಿ ಮಂಗಳೂರಲ್ಲಿ ಏನು ನಡೆದಿತ್ತು, ಆ್ಯಂಡ್ ತುಂಬ ಇದೆ ಇಂಟರ್ನ್ಯಾಷನಲಿ ನೀವು ನೋಡಿದ್ರೆ ILS ಫೇಲ್ ಆಗ್ಬಿಟ್ಟು. ಯಾಕಂದರೆ ಒಂದು ಏರ್ಕ್ರಾಫ್ಟ್ ಯಾವಾಗಾದರೂ ನೀವು ನೋಡಿ, ಮೋಸ್ಟ್ ಆಫ್ ದ ಟೈಮ್ಸ್ ತುಂಬ ವಲ್ನರೇಬಲ್ ಆಗೋದು ಕ್ರ್ಯಾಶಸ್ಗೆ, ಐದರ್ ಡ್ಯೂರಿಂಗ್ ಟೇಕ್ ಆಫ್ ಆರ್ ಡ್ಯೂರಿಂಗ್ ಲ್ಯಾಂಡಿಂಗ್. ಕರೆಕ್ಟ್. ಮಿಡ್ ಏರ್ ಚಾನ್ಸಸ್ ಇರುತ್ತೆ, ಪೈಲಟ್ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್. ಬಟ್ ಒಂದ್ಸಲ ಟೇಕ್ ಆಫ್ ಆದಮೇಲೆ ಆ ಒಂದು ಸ್ವಲ್ಪ ಟೈಮ್ ಇರುತ್ತಲ್ಲ ಪ್ರಾಪರ್ ಆಲ್ಟಿಟ್ಯೂಡ್ ಗೇನ್ ಮಾಡೋವರೆಗೂ, ಆ ಟೈಮ್ ಮತ್ತೆ ಲ್ಯಾಂಡ್ ಮಾಡುವಂಥ ಟೈಮ್, ಹೈಯೆಸ್ಟ್ ವಲ್ನರಬಿಲಿಟಿ ಅಲ್ಲೇ ಇರುತ್ತೆ. ಅಲ್ಲೇನೆ ಕ್ರ್ಯಾಶಸ್ಗೆ ಒಂದು ಏರ್ಕ್ರಾಫ್ಟ್ ಪ್ರೋನ್ ಆಗುವಂಥದ್ದು. ಪೈಲಟ್ ಸ್ಕಿಲ್ ಅನ್ಮ್ಯಾಚ್ಡ್, ಅದು ಗೊತ್ತಿರೋದೆ. ಸಿಸ್ಟಮ್ಸ್ ಅನ್ಮ್ಯಾಚ್ಡ್, ಎಲ್ಲಾನು ತುಂಬ ಅಡ್ವಾನ್ಸ್ ಸಿಸ್ಟಮ್ಸೇ ಇರುತ್ತೆ. ಬಟ್ ಇವೆಲ್ಲ ಇದ್ರೂ ಕೂಡ ಥಿಂಗ್ಸ್ ಕ್ಯಾನ್ ಗೋ ರಾಂಗ್. ವೆದರ್ ಕ್ಯಾನ್ ಬ್ರಿಂಗ್ ಇಟ್ ಡೌನ್. ಹವಾಮಾನ ಏನಾಗುತ್ತೆ ಹೇಳಕ್